ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬರೀ 10 ನಿಮಿಷದಲ್ಲಿ ನಾವು ಮನೇಲಿ ಹೇಗೆ ರಸಮ್ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಹಾಗೆ ನೆನೆ ಹಾಕಿದಂತಹ ಹುಣಸೆ ಹಣ್ಣು, ಜೊತೆಲಿ 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, ಹಾಗೆ ಮೆಣಸು ತೊಗೊಂಡಿದ್ದೀನಿ, 3/4 ಟೇಬಲ್ ಸ್ಪೂನ್ ಮೆಣಸು. ಒಗ್ಗರಣೆಗಂತ ನಾನಿಲ್ಲಿ ಕರಿಬೇವನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಯಾಕಂದರೆ ನಾನು ಮಿಕ್ಸಿ ರುಬ್ಬೋದಕ್ಕೂ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತೀನಿ. ಸೊ ಈಗ ಒಂದು ಜಾರಿಗೆ ನಾವು ಜೀರಿಗೆ ಮತ್ತು ಮೆಣಸು ಏನು ತೊಗೊಂಡಿದ್ವಿ ಅದನ್ನು ಹಾಕ್ಕೊಂಡು ನೆನೆಸಿಟ್ಟಂತಹ ಹುಣಸೆಹಣ್ಣು ನೀರಿನ ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಜೊತೆಯಲ್ಲಿ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ನಾನಿಲ್ಲಿ ಸಿಪ್ಪೆ ತೆಗೆದಿಲ್ಲ, ಹಾಗೆ ಯೂಸ್ ಮಾಡ್ತಾ ಇದ್ದೀನಿ ಬೆಳ್ಳುಳ್ಳಿ. ಆಮೇಲೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಮತ್ತು 3 ಟೊಮ್ಯಾಟೊದಲ್ಲಿ ಒಂದು ಸ್ವಲ್ಪ ಟೊಮ್ಯಾಟೊ ಬಿಟ್ಟು 3/4 ಭಾಗ ಅಷ್ಟು ಟೊಮ್ಯಾಟೊನ ನಾನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಹಚ್ಚಿಟ್ಕೊಂಡಿರೋಂಥದ್ರಲ್ಲಿ 3/4 ಭಾಗ ಅಷ್ಟು ಟೊಮ್ಯಾಟೊ, ಇನ್ನು 1/4 ಭಾಗ ಹಾಗೆ ಇರಲಿ, ಒಗ್ಗರಣೆಗೆ ಬೇಕಾಗುತ್ತೆ. ಮತ್ತು 1 ಮುಷ್ಟಿಯಷ್ಟು ಕೊತ್ತಂಬರಿ. ಹಾಗೆ ಒಗ್ಗರಣೆಗೆ ಅಂತ ತೆಗೆದಿಟ್ಕೊಂಡಿದ್ನಲ್ವ ಕರಿಬೇವು, ಅದರಲ್ಲಿ ಒಂದು ಅರ್ಧ ಭಾಗ ಅಷ್ಟು ಕರಿಬೇವು ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಕರಿಬೇವು ಹಾಕ್ಕೊಳ್ಳೋದ್ರಿಂದ ಅದ್ರ ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ, ರಸಮ್ ಸ್ಮೆಲ್ಲು. ನೋಡಿ, ರುಬ್ಕೊಂಡು ಆದಮೇಲೆ ಈ ರೀತಿ ರೆಡಿ ಆಗುತ್ತೆ. ಬಟ್ ತುಂಬ ನುಣ್ಣಗೆ ಕೂಡ ರುಬ್ಬಾರ್ದು, ತರಿಯಾಗಿರಬೇಕು. ಈಗ ಒಂದು ಬಾಣಲಿಗೆ ಸಾಸಿವೆ, ಎಣ್ಣೆ ಮತ್ತು ಕರಿಬೇವು, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿ, ಟೊಮ್ಯಾಟೊನ ನಾವೇನು ಸ್ವಲ್ಪ ಎತ್ತಿಟ್ಕೊಂಡಿದ್ವಿ ಆ ಟೊಮ್ಯಾಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜೊತೆಯಲ್ಲಿ ನಾವು ರುಬ್ಕೊಂಡಂತಹ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀವಿ. ಇದ್ರ ಜೊತೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರೂ ಕೂಡ ರಸಮ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಈ ರೀತಿ ಮಾಡ್ಕೊಳ್ಳೋ ರಸಮ್ಮು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಎತ್ತಿಟ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಈ ಥರ ಪ್ಲೇಟ್ನ ಮುಚ್ತೀನಿ. ನೋಡಿ, ಈ ರೀತಿ ಕುದ್ದಾದಮೇಲೆ ರಸಮ್ ರೆಡಿಯಾಗಿದೆ ಅಂತಲೇ ಅರ್ಥ. ಇವತ್ತಿನ ಈ ವಿಡಿಯೋದಲ್ಲಿ 10 ನಿಮಿಷದಲ್ಲಿ ಹೇಗೆ ರಸಮ್ ಮಾಡೋದು ಅಂತ ನೋಡಿದ್ರಲ್ಲ. ಮತ್ತಷ್ಟು ವಿಡಿಯೋಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.